ಬಗ್ಗೆ ಸತ್ಯ ಎಲ್ಲ ಬಯಲ್ ಮಾಡ್ತೀನಿ ಅಂತ ಬಾಯ್ ಬಡ್ಕೊಂಡಿಯಲ್ಲ, ಏನಾಯ್ತದೆಲ್ಲ? ಏನು ಉತ್ತರ ಕೊಡ್ತೆ ಒಳ್ಳೆ ಕಳ್ಳಿ ತರ ನಿಂತಿದ್ಯಾ? ಸಿಂಹ ಸುಮ್ಮನೆ ಇದೆ ಅಂದ್ರೆ ಬೇಟೆ ಆಡಕ್ಕೆ ಶಕ್ತಿ ಇಲ್ಲ, ಹೆದರ್ಕೊಂಡಿದೆ ಅಂತ ಅನ್ಕೊಳ್ಳೋದು ಮೂರ್ಖತನ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅನ್ಯಾಯ ಮಾಡಕ್ ಹೊರಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಳ್ಳೋದು ದಡ್ತನ. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ಯಾ? ಈ ಮನೆಗೆ ಕೆಟ್ಟದ್ ಮಾಡಕ್ ಹೊರಟಿರೋದು ನೀವು ಅಂತ ನಂಗೆ ಗೊತ್ತಾಗಿದೆ. ತಪ್ಪು ಮಾಡಿದ್ರು ಪಶ್ಚಾತ್ತಾಪ ಇಲ್ದೆ ನಗ್ತಿದ್ದೀರಲ್ವಾ, ನಾಚಿಕೆ ಆಗ್ಬೇಕು ನಿಮ್ಗೆ. ಕಿರ್ಚಾಡೋದು ಹಾರಾಡೋದು ಎಲ್ಲ ನನ್ ಮುಂದೆ ನಡೆಯಲ್ಲ. ನಿಮ್ ಉದ್ದೇಶ ಏನು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಕೆಟ್ಟ ಉದ್ದೇಶ ಏನಾದ್ರೂ ಇದ್ರೆ ಅದನ್ನ ಸಾಧಿಸಿ ನಾನ್ ಬಿಡ. ಇಷ್ಟ ದಿನ ನನ್ನ ಹಸ್ಬೆಂಡ್ ನನ್ನಿಂದ ದೂರ ಮಾಡ್ತೀನಿ ಅಂತ ಸವಾಲ್ ಹಾಕಿದ್, ಆದ್ರೆ ನಾನ್ ಮನೆ ಬಿಟ್ಟು ಹೋದ್ಮೇಲೆ ಹಸ್ಬೆಂಡೇ ನನ್ನನ್ನು ಹುಡ್ಕೊಂಡ್ ಬಂದ್ರು. ಅವ್ರಾಗವ್ರೆ ನಾನು ಪ್ರೀತಿಸ್ತಿದ್ದೀನಿ ಅಂತಾನೂ ಹೇಳಿದ್ದಾರೆ. ಅದೇನೋ ನಾನು ಹಾಕಿದ ಗೆರೆ ದಾಟಲ್ಲ ಅಂತಿದ್ರಲ್ಲ, ಏನಾಯ್ತು ಇವಾಗ? ಈಗ ನೀವ್ ಏನ್ ಮಾಡಿದ್ರು ಅವ್ರನ್ನ ನನ್ನಿಂದ ದೂರ ಮಾಡಕ್ಕಾಗ. ಚಿರು ಯಾವಾಗ್ಲೂ ನಿನ್ ಜೊತೆನೆ ಇರ್ತಾನೆ ಅಂತ ಹಗಲ್ಗನ್ಸು ಕಾಣ್ಬೇಡ. ನಿಮ್ಮಿಬ್ರನ್ನ ದೂರ ಮಾಡಕ್ಕೆ ನಾನಿರೋದು. ಇವತ್ತು ಚಿರು ನೀನು ಹತ್ರ ಇರ್ಬೋದು, ಆದ್ರೆ ನಾಳೆ ನಿಮ್ಮಿಬ್ರನ್ನು ಹೇಗ್ ದೂರ ಮಾಡ್ಬೇಕು ಅಂತ ನನಗೆ ಗೊತ್ತು. ನೆನ್ನೆ ಮೊನ್ನೆ ಬಂದವಳು ನೀನು, ಚಿರುನ ಚಿಕ್ಕ ವಯಸ್ಸಿಂದ ನೋಡಿರೋಳು ನಾನು, ತಾಯಿ ಸ್ಥಾನದಲ್ಲಿರೋಳು ನಾನು. ಅವನು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ತಾಯಿ ಅಂತೀರ, ನಿಮ್ ಮಗನ್ ವಿರೋಧ ಯಾಕೆ ನಡ್ಕೊತಿದ್ದೀರಿ? ಮಕ್ಳು ಏನ್ ಇಷ್ಟಪಡ್ತಾರೋ ಅದನ್ನ ನೋಡಿ ಖುಷಿ ಪಡ್ಬೇಕಲ್ವಾ? ಮಕ್ಕಳು ಆಟ ಆಡೋದಕ್ಕೆ ಟಾಯ್ಸ್ ಕೇಳಿದ್ರೆ ಕೊಡಿಸ್ಬೋದು, ಆದ್ರೆ ಆಟಮ್ ಬಾಂಬ್ ತರ ಸಿಡಿದೇಳು ನಿನ್ ಜೊತೆ ಸಂಸಾರ ಮಾಡ್ತೀನಿ ಅಂದ್ರೆ ಹೂ ಅನ್ನಕ್ಕಾಗತ್ತಾ? ಅಂದ್ರೆ ನಿಮ್ ಪಾಲಿಗೆ ನಾನು ಅಷ್ಟೊಂದು ಅಸಹ್ಯವಾಗಿದ್ದೀನ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ?